ವಾರ್ತೆಯ ಮುಖ್ಯಾಂಶಗಳು. ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಫೈಲ್ ವಿತರಣೆ ಮಾಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ. ಚಂದನ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನೂತನ ಸಂಸತ್ತು ಉದ್ಘಾಟನೆ. ಶ್ರೀ ಛತ್ರಪತಿ ಸಂಜೀವಿನಿ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಸೆಲ್ಕೋ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜುಲೈ 11 ಮತ್ತು 12ರಂದು ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಹಾಗೂ ಮಲೆನಾಡು ಮೇಳ. ಬೆಂಗಳೂರು ಕೋಲಾರ ಎನ್ಐಎ ದಾಳಿ, 3 ಶಂಕಿತ ಉಗ್ರರ ಬಂಧನ. ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ವತಿಯಿಂದ ಎಸಿ ಅವರಿಗೆ ಮನವಿ. ಬನವಾಸಿ ಬಸ್ ನಿಲ್ದಾಣ ಅಸ್ವಚ್ಛತೆಗೆ ಶಾಸಕ ಹೆಬ್ಬಾರ್ ಅಸಮಾಧಾನ. ಶಿರಸಿ ಸಂಚಾರ ಪೊಲೀಸ್ ಠಾಣೆಯ ಎಎಸ್ಐ ಸಮಾಜ ಸೇವೆ, ಸಾಮಾಜಿಕ ಸೇವೆ. ಜುಲೈ 9ರಂದು ನಗರದ ಪ್ರತಿಷ್ಠಿತ ಅವೆ ಮರಿಯಾ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪೇಂದ್ರ ಪೈ ಸೇವಾ ಟ್ರಸ್ಟ್ ವತಿಯಿಂದ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಅವರು ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಫೈಲ್ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಂಡು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಮತ್ತು ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಆಮೇಲೆ ಹಂತವಾಗಿ ಇವತ್ತು ಉದ್ಯಮಿಯಾಗಿ ಆದ ತಕ್ಷಣ ನಾನು ಮೊದಲನೇ ಕೊಡುವ ತೀರ್ಮಾನ 8th, 9th, 10th ಈ 3 ಶಿಕ್ಷಣ ಕಲಿಬೇಕನ್ನೋದು ಎಷ್ಟು ಕಷ್ಟ ಆಗಿತ್ತು. ಹಾಗಾಗಿ ಇಡೀ ಸಿದ್ದಾಪುರ ಎಲ್ಲ ಹೈಸ್ಕೂಲ್ಗಳಿಂದ 8th, 9th, 10th ಮಕ್ಕಳಿಗೆ ಪ್ರತಿ ವರ್ಷ ನನ್ನಿಂದ ಏನಾದರೂ ಉಚಿತ ಸೇವೆ ಕೊಡಬೇಕು ಅನ್ನತಕ್ಕಂಥ ವಿಚಾರಗಳ ಬಗ್ಗೆ ಅದರಲ್ಲಿ ಬಹುಶಃ ನನ್ನ ವಿಚಾರಕ್ಕೆ ನಾನು ಸೇವೆ ಮಾಡ್ತಾ ಇದ್ದೇನೆ. ಅದರಲ್ಲಿ ನಾನು ವಿಶೇಷವಾಗಿದ್ದೇನೆ ಅಂತಕ್ಕಂಥ ನನಗೆ ನೆಮ್ಮದಿ ಇದೆ. ಹಾಗೆ ನಾನು ನಿಮ್ಮ ಮಕ್ಕಳು ಹೇಳಲು ಸಿಕ್ಕನ್ನ ಇಂಥ ಒಳ್ಳೆಯ ಶಿಕ್ಷಣ ಸಂಸ್ಥೆ ಕಲಿಸ್ತಾ ಇರತಕ್ಕಂಥ ಈ ಶಿಕ್ಷಕರ ವೃಂದ ನಿಮ್ಮ ಈ ಜೀವನದ ಒಂದು ಒಳ್ಳೆಯ ಅವಕಾಶ ಮತ್ತು ಒಂದು ಉತ್ತಮವಾದಂಥ ಘಟ್ಟ. ಅದರಲ್ಲೂ 10ನೇ ತರಗತಿ ಕಲಿತಾ ಇರ್ತಕ್ಕಂಥ ಮಕ್ಕಳಿಗೆ ನೀವು ಮುಂದೆ ನಿಮ್ಮ ಏನು ಉದ್ಯೋಗಕ್ಕೆ ನೀವು ಎಲ್ಲ ನಂಬೇ ಹೋಗ್ಲಿ, ನೀವು ಏನೇ ಮಾಡೋದು ಕೇಳೋದು 10ನೇ ಕ್ಲಾಸ್ ನಿಮ್ಮ ಅಂಕಗಳನ್ನ ಮಾರ್ಕ್ಸ್ಗಳನ್ನ ಕೇಳ್ತಾರೆ. ಹಾಗಾಗಿ ನೀವು ಪ್ರತಿ ವರ್ಷ ಕೂಡ ಪ್ರಧಾನಮಂತ್ರಿಗಳಾಗಿ ಒಳ್ಳೆಯ ಅಂಕವನ್ನು ಪಡಿತಾ ಇದ್ದೀರಿ. ಈ ವರ್ಷವೂ ಕೂಡ 25, 26 ಸಾಲನ್ನು ಕೂಡ ನೀವು ಬಹಳ ಕಷ್ಟಪಟ್ಟು ಗಮನದಲ್ಲಿಟ್ಟು ಓದಿ ಮತ್ತೆ ನಮ್ಮ ಈ ಸಂಸ್ಥೆ ಕರ್ನಾಟಕ ಮಟ್ಟದಲ್ಲಿ ಮತ್ತೆ ನಾವು ಕಾಣಿಸ್ಕೊಳ್ಬೇಕು. ಮತ್ತೆ ಮುಂದೆ ನಂತರ ಬರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಆಗಿದೆ. ಈ ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಇದೆ, ಶಿಕ್ಷಕರು ಚೆನ್ನಾಗಿದ್ದಾರೆ, ಇಡೀ ಕಟ್ಟಡದ ವ್ಯವಸ್ಥೆ ಬಹಳ ಚೆನ್ನಾಗಿದೆ, ಇವೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿದೆ. ಮುಂದೆ ನಮ್ಮ ಮತ್ತೆ ಪುನಃ ಹೆಚ್ಚು ಮಕ್ಕಳು ಈ ಸಂಸ್ಥೆ ಬರುವ ಮುಖಾಂತರ ಪ್ರಾರಂಭಿಕವಾಗಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದರೆ ಬಹುಶಃ ಒಂದು ಶಿಕ್ಷಣ ಸಂಸ್ಥೆ 50 ವರ್ಷಗಳಿಂದ ಪ್ರಾರಂಭಿಸುವುದು ಅಷ್ಟು ಸುಲಭದ ಮಾತಲ್ಲ ಮತ್ತು 50 ವರ್ಷ ಹೊರಟೋಬಹುದು ಮತ್ತೆ ಸುಲಭದ ಮಾತಲ್ಲ. ಅದು ನಿಮಗಾಗಿ ಆಡಳಿತ ಮಂಡಳಿ ಶ್ರಮಪಟ್ಟು ಕಷ್ಟಪಟ್ಟು ಇದನ್ನು ನಿಮಗೆ ಅವಕಾಶವಾಗಿ ಮಾಡಿಕೊಡ್ತಿದೆ. ಹಾಗಾಗಿ ಸಂಸ್ಥೆ ಮುಂದೆ ಮತ್ತೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವಂತ ಸಂಸ್ಥೆ ಬೆಳೆಯುವಂತೆ ನಾನು ಈ ಸಂದರ್ಭವನ್ನು ಶುಭಗಳನ್ನು ಕೊಡ್ತಾ ಮೂರು ನೋಟ್ಬುಕ್ ಕೊಡಬೇಕಾಗಿತ್ತು, 2 ಕೊಟ್ಟಿದ್ದಾರೆ. ಕಾರಣ ನಾವು ಆರ್ಡರ್ ಕೊಟ್ಟು ಸಪ್ಲೈ ಬರ್ತಾ ಇದೆ. ಈ ವರ್ಷ 40,000 ನೋಟ್ಬುಕ್. ಈ ನೋಟ್ಬುಕ್ ನಮಗೆ ಹೋಲ್ಸೇಲ್ 37 ರೂಪಾಯಿ ಮೇಡಮ್. 40,000 ನೋಟ್ಬುಕ್ಗೆ 14,80,000 ರೂಪಾಯಿ ಆಗ್ತದೆ. 310 ವಿದ್ಯಾರ್ಥಿಗಳಿಗೆ 10th ಪಾಸ್ ಆಗಿ PUC ಅಡ್ಮಿಷನ್ ಕೊಟ್ಟಿರೋ ನಾವು 60 ಲಕ್ಷ ರೂಪಾಯಿ
ತಮ್ಮ ಇಡೀ ಬದುಕನ್ನು ಜನಸೇವಾ ಕಾರ್ಯಕ್ಕೆ ಮುಡಿಪಾಗಿಟ್ಟು ಇಲ್ಲಿನ ಜನತೆಯನ್ನು 6 ಬಾರಿ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿ ಸಚಿವ ಸ್ಥಾನ ಹಾಗೂ ಸ್ಪೀಕರ್ ಸ್ಥಾನದ ಘನತೆಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯದಕ್ಷತೆ ತೋರಿದ ಮಾನ್ಯ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ 64ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಶರ್ಮಿಳಾ ಮಾದನಗೇರಿ, ನಗರಸಭಾಧ್ಯಕ್ಷರು ಶಿರಸಿ ಹಾಗೂ ರಮಾಕಾಂತ್ ಭಟ್, ಉಪಾಧ್ಯಕ್ಷರು, ನಗರಸಭೆ ಶಿರಸಿ. ಮಿಯಾಡ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ, ಕರ್ನಾಟಕ ರಾಜ್ಯ ಬಾಲ ನ್ಯಾಯ ಮಂಡಳಿಯ ಸದಸ್ಯರು, ಮಿಯಾಡ್ ಸಂಸ್ಥೆಯ ಕಾರ್ಯದರ್ಶಿಯವರಾದ ಎಲ್ಎಂ ಹೆಗಡೆ, ಚಂದನ ಶಾಲೆಯ ಆಡಳಿತಾಧಿಕಾರಿಯಾದ ಶ್ರೀಮತಿ ವಿದ್ಯಾನಾಯ್ಕ್ ಅವರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಮಾರ್ಗದರ್ಶನವನ್ನು, ಅವರ ಅಧಿಕಾರವನ್ನು ತಿಳಿಯಪಡಿಸಿದರು. ಕುಮಾರ ಶ್ರೀಶ ಹೆಗಡೆ ಪ್ರಧಾನಿಯಾಗಿ ಉಳಿದ 14 ಮಕ್ಕಳ ಪ್ರತಿನಿಧಿಗಳೊಂದಿಗೆ ಪ್ರತಿಜ್ಞಾವಿಧಿಯನ್ನು ಪಡೆದರು. ಈ ಸಂದರ್ಭದಲ್ಲಿ ಚಂದನ ಶಾಲೆಯ ಶಿಕ್ಷಕ ವೃಂದದವರು ಮತ್ತು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲ ಪ್ರತಿನಿಧಿಗಳಿಗೆ ಶುಭ ಹಾರೈಸುತ್ತಿದ್ದೇನೆ. ನಮಸ್ಕಾರ. ವಿದ್ಯಾ ಮಾತಾಜಿಯವರೇ, ಸಿಂಧೂರ್ ಭಟ್ ಅವರೇ, ಕಲ್ಪನಾ ಮಾತಾಜಿಯವರೇ, ಎಲ್ಲ ಅಧ್ಯಾಪಕರುಗಳೇ, ನಮಗೆ ಸ್ವಲ್ಪ ಹೆದರಿಕೆ, ನನ್ನ ಪುಟ್ಟ ಮಿಸ್ಟೇಕ್ ಇದ್ರೆ ಹೇಳಲಿಕ್ಕೆ ಬಂದು ಶಾಲೆಲ್ಲ ಒಂದು ಕ್ಯಾಬಿನೆಟ್ ಆಗಿದೆ. ತುಂಬಾ ಸಂತೋಷ. ಶಾಲೆಯ ಏಳಿಗೆಗೆ ಪ್ರಯತ್ನ ಮಾಡುವಂತ ಒಂದು ಚಿಕ್ಕ ಮಕ್ಕಳ ಟೀಮ್ ನಮ್ಮ ಜೊತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ರೈತ ಬಂಧುಗಳಿಗೆ 2023-24ನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯ ಪರಿಹಾರ ಮೊತ್ತವನ್ನು ಕ್ಷೇಮ ಜನರಲ್ ಇನ್ಶೂರೆನ್ಸ್ ಕಂಪನಿಯಿಂದ ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ರೈತರ ಪರವಾಗಿ ಧ್ವನಿ ಎತ್ತಿದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಶಾಸಕರು, ಕೆನರಾ ಲೋಕಸಭಾ ಕ್ಷೇತ್ರ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಪುಷ್ಪಾ ವಿ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯರು, ಗುಂಡೊಳ್ಳಿ ಹಾಗೂ ವಿಎಂ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಗಳು, ಬಿಜೆಪಿ ಪಕ್ಷ, ಹಳಿಯಾಳ. ತಾಲೂಕಿನ ಗುಂಡೊಳ್ಳಿ ಶ್ರೀ ಛತ್ರಪತಿ ಸಂಜೀವಿನಿ ಕೋಆಪರೇಟಿವ್ ಬ್ಯಾಂಕ್ಗೆ ನೂತನ ಅಧ್ಯಕ್ಷರಾಗಿ ಮನೋಹರ್ ದೇಮಣ್ಣ ಶಿಗ್ನೋಲಾಕರ್, ಉಪಾಧ್ಯಕ್ಷರಾಗಿ ಸಿದ್ದಪ್ಪ ಗಣಪತಿ ದಲಾಲ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಳಿಯಾಳ ಮಂಡಲ ಪ್ರಧಾನ ಕಾರ್ಯದರ್ಶಿ ಶ್ರೀ ವಿಎಂ ಪಾಟೀಲ್, ಶ್ರೀ ಶಿವಾಜಿ ಮಿರಾಶಿ, ಶ್ರೀ ಸದಾನಂದ್ ಸುಭಾಸ್ ಮಲವಡ್ಕರ್, ಶ್ರೀ ನಂಬಿಸಬ್ ಕಪಟಗೇರಿ, ಶ್ರೀ ವಿವೇಕ್ ದಾನಪ್ಪನವರ್ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಸಿಬ್ಬಂದಿಗಳು, ಚುನಾವಣೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇತ್ತೀಚೆಗಷ್ಟೇ ಇಂಗ್ಲೆಂಡ್ದ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಐಸ್ಟನ್ ಪ್ರಶಸ್ತಿಯಿಂದ ವಿಶ್ವದಲ್ಲಿಯೇ 3ನೆಯ ಸಲ ಗುರುತಿಸಲ್ಪಟ್ಟ ಭಾರತದ ಸೆಲ್ಕೋ ಸೋಲಾರ್ ಸಂಸ್ಥೆಯ ಸಾಧನೆಯನ್ನು ಕೇಂದ್ರ ಪರ್ಯಾಯ ಇಂಧನ ಸಚಿವ ಪ್ರಹ್ಲಾದ್ ಜೋಶಿಯವರು ಶ್ಲಾಘಿಸಿ ಅಭಿನಂದಿಸಿದ್ದಾರೆ. ವಿಕೇಂದ್ರೀಕೃತ ಸೌರ ವಿದ್ಯುತ್ ಬಳಕೆಯಿಂದ ಬಡತನ ನಿವಾರಿಸುವಲ್ಲಿ ಸೆಲ್ಕೋ ಸಂಸ್ಥೆಯ ನಿಲುವು ಹಾಗೂ ಕಳೆದ 3 ದಶಕಗಳಲ್ಲಿ ಸಂಸ್ಥೆ ಸಾಗುತ್ತಿರುವ ರೀತಿಯನ್ನು ಪ್ರಸ್ತಾಪಿಸಿದ ಅವರು, ಇಂದು ದೆಹಲಿಯಲ್ಲಿ ತಮ್ಮ ಕಚೇರಿಯಲ್ಲಿ ಸೆಲ್ಕೋ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಭಾಸ್ಕರ್ ಹೆಗಡೆ ಹಾಗೂ ಡಿಜಿಎಂ ಗುರುಪ್ರಕಾಶ್ ಶೆಟ್ಟಿ ಅವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮೋಹನ್ ಹೆಗಡೆ ಮಾತನಾಡಿ, ಸೆಲ್ಕೋ ಸಂಸ್ಥೆಯ ಮೂಲ ಚಿಂತನೆ ಎಂದರೆ ಜೀವನಾಧಾರ ಉತ್ಪನ್ನಗಳು ಕೌಶಲ್ಯಾಧಾರಿತವಾಗಿ ಸೌರ ವಿದ್ಯುತ್ತಿನಿಂದ ಅಥವಾ ಪರ್ಯಾಯ ಶಕ್ತಿಯಿಂದ ನಡೆಯುವಾಗ ವಿದ್ಯುತ್ ಉಳಿತಾಯ, ಸ್ವಾವಲಂಬಿ ಬದುಕು ಜೊತೆಯಲ್ಲಿ ಉದ್ಯೋಗ ಸೃಷ್ಟಿ ಸಾಧ್ಯ ಎಂದು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟರು. ಈ ಕುರಿತಾದ ಸಾಧ್ಯತೆಯ ವರದಿಯನ್ನು ಸಚಿವರಿಗೆ ನೀಡಿದರು. ಇದನ್ನು ಮೆಚ್ಚಿದ ಸಚಿವರು ಈ ರೀತಿಯ ಕೌಶಲ್ಯಾಧಾರಿತವಾದ ಉತ್ಪನ್ನಗಳ ಹಾಗೂ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಸಾಧ್ಯತೆಗಳನ್ನು ವಿಸ್ತೃತವಾಗಿ ನೀಡುವಂತೆ ಸಲಹೆ ನೀಡಿದರು. ಅವರು ಸಂಸ್ಥೆಯ ಸಂಸ್ಥಾಪಕ ಹರೀಶ್ ಹಂದೆ ಅವರ ವೈಜ್ಞಾನಿಕ ದೃಷ್ಟಿಕೋನ ಹಾಗೂ ದೂರದೃಷ್ಟಿಯ ಚಿಂತನೆಗಳನ್ನು ಶ್ಲಾಘಿಸಿ, ಸೆಲ್ಕೋಕ್ಕೆ ಸಂದ ಪ್ರಶಸ್ತಿ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಅಭಿಮಾನದ ಸಂಗತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಇಂಧನ ಕ್ಷೇತ್ರದ ಸ್ವಾವಲಂಬಿತನಕ್ಕೆ ಹಾಗೂ ಆತ್ಮನಿರ್ಭರ ತತ್ವಕ್ಕೆ ನಿಮ್ಮ ಕೆಲಸ ಪೂರಕವಾಗಿದೆ ಎಂದು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಸೆಲ್ಕೋ ಡಿಜಿಎಂ ಗುರುಪ್ರಕಾಶ್ ಶೆಟ್ಟಿ ಹಾಜರಿದ್ದರು.
ರೈತರ ಪರವಾಗಿ ಸದಾ ಶ್ರಮಿಸುವ ಶಾಸಕರಾಗಿ, ಸಚಿವರಾಗಿ, ವಿಧಾನಸಭಾಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಮಟ್ಟದ ರಾಜಕಾರಣದಲ್ಲಿ ತಮ್ಮ ಪ್ರಭಾವದಿಂದ ಕ್ಷೇತ್ರದ ಜನತೆಗೆ ಅಗತ್ಯ ನೆರವು ಒದಗಿಸುವಲ್ಲಿ ಸಹಕರಿಸಿದ ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ 64ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ರೂಪಾಲಿ ನಾಯ್ಕ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು, ಮಾಜಿ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. ಉತ್ತರ ಕನ್ನಡ ಸಾವಯವ ಒಕ್ಕೂಟ ಹಾಗೂ ವನಸ್ತ್ರೀ ಸಂಸ್ಥೆಯ ಸಹಯೋಗದಲ್ಲಿ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳವನ್ನು ಜುಲೈ 11 ಮತ್ತು 12 ನಗರದ ಎಪಿಎಂಸಿ ಆವರಣದಲ್ಲಿ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಕಚೇರಿಯಲ್ಲಿ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟದ ಸಿಇಒ ವಿಕಾಸ್ ಹೆಗಡೆ ತಿಳಿಸಿದ್ದಾರೆ. ಸಾಂಪ್ರದಾಯಿಕ ಭತ್ತದ ತಳಿ ಸಂರಕ್ಷಕರಾದ ಶ್ರೀ ಆರ್ಜಿ ಭಟ್ ದೇವತೆ ಮನೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ವಿಶ್ವೇಶ್ವರ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ವನಸ್ತ್ರೀ ಸಂಸ್ಥೆಯ ಟ್ರಸ್ಟಿಗಳಾದಂತಹ ಶ್ರೀಮತಿ ಶೈಲಜಾ ಗೋರ್ನಮನೆ ಹಾಗೂ ಶ್ಯಾಮಲಾ ಹೆಗಡೆ ಅಪ್ಪಿಕೊಪ್ಪ, ವನಸ್ತ್ರೀ ಸಂಸ್ಥೆಯ ಸಂಯೋಜಕ ಶ್ರೀ ಸಂತೋಷ್ ಕುಮಾರ್ ನಾಯ್ಕ್ ಉಪಸ್ಥಿತರಿರಲಿದ್ದಾರೆಂದು ತಿಳಿಸಿದ್ದಾರೆ. ಆತ್ಮೀಯರೇ ನಮಸ್ಕಾರ. ನಾನು ವಿಕಾಸ್ ಹೆಗಡೆ, ಸಿಇಒ ಉತ್ತರ ಕನ್ನಡ ಸಾವಯವ ಒಕ್ಕೂಟ ಶಿರ್ಸಿ. ಇದೇ ಬರುವ ಜುಲೈ 11 ಹಾಗೂ 12ರಂದು ನಮ್ಮ ಉತ್ತರ ಕನ್ನಡ ಸಾವಯವ ಒಕ್ಕೂಟದ ಕಚೇರಿಯಲ್ಲೇ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಹಾಗೂ ಮಲೆನಾಡು ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ವನಸ್ತ್ರೀ ಸಂಸ್ಥೆಯ ವಿವಿಧ ತರಕಾರಿ ಬೀಜ ಸಂರಕ್ಷಕರು ಈ ಮೇಳಕ್ಕೆ ಬರ್ತಾ ಇದ್ದಾರೆ. ತಾವು ಬೆಳೆದಂತಹ, ಕಾಪಾಡಿದಂತಹ ಸಾಂಪ್ರದಾಯಿಕ ತರಕಾರಿ ಬೀಜಗಳಿರ್ಬೋದು, ಸಸಿಗಳು ಮತ್ತು ಮನೆಯಲ್ಲಿ ಮಾಡಿದಂತಹ ಗೃಹ ಉತ್ಪನ್ನಗಳು ಈ ಒಂದು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯ ಇರ್ತಾ ಇದೆ. ತಾವೆಲ್ಲರೂ ಈ ಒಂದು ಮೇಳಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಜುಲೈ 8, 2025ರಂದು ಕರ್ನಾಟಕದ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸಿ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರ ಬೆಂಬಲಿತ 3 ಶಂಕಿತ ಉಗ್ರರನ್ನು ಬಂಧಿಸಿದ್ದಾರೆ. ಡಾಕ್ಟರ್ ನಾಗರಾಜ್, ಪರಪ್ಪನ ಅಗ್ರಹಾರ ಕೇಂದ್ರ ಜೈಲಿನ ಮನೋವೈದ್ಯೆ, ಎಎಸ್ಐ ಚಾಂದ್ ಬಾಷಾ, ಅನೀಸ್ ಫಾತಿಮಾ, ಹಿಂದೆ ಪರಾರಿಯಾದ ಉಗ್ರ ಎನ್ನಲಾದ ಆರೋಪಿ ಜುನೈದ್ ಅಹಮದ್ನ ತಾಯಿ ಬಂಧಿತರು. 2008ರ ಬೆಂಗಳೂರು ಸರಣಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾದ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿರುವ ಭಯೋತ್ಪಾದಕ ಟಿ ನಾಸಿರ್ ಜೊತೆ ಸಂಪರ್ಕದಲ್ಲಿದ್ದು ಅವನಿಗೆ ನೆರವಾಗುತ್ತಿದ್ದ ಆರೋಪದಡಿ 3ರನ್ನು ಎನ್ಐಎ ವಶಕ್ಕೆ ಪಡೆದಿದೆ ಎಂದು ಹೇಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಂತೆ 6 ಬಾರಿ ಶಾಸಕರಾಗಿ, ಸಚಿವರಾಗಿ, ವಿಧಾನಸಭಾಧ್ಯಕ್ಷರಾಗಿ ಅನುಪಮ ಸೇವೆ ಸಲ್ಲಿಸಿ ತಮ್ಮ ಮೇಲಿನ ಅಪಾರ ಜನಪ್ರೀತಿಯಿಂದ ಸಂಸದರಾಗಿಯೂ ಆಯ್ಕೆಗೊಂಡ ಕ್ಷೇತ್ರದ ಜನತೆಗೆ, ರೈತರಿಗೆ, ನಿರಾಶ್ರಿತರಿಗೆ, ಸಂತ್ರಸ್ತರಿಗೆ ಅಗತ್ಯ ನೆರವು ಒದಗಿಸಿಕೊಡುವಲ್ಲಿ ಯಶಸ್ವಿಯಾಗಿರುವ ನಮ್ಮ ನೆಚ್ಚಿನ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ 64ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಸುರೇಶ್ ಚಂದ್ರ ಹೆಗಡೆ ಕಶೀನ್ಮನೆ, ಉಪಾಧ್ಯಕ್ಷರು, ಧಾರವಾಡ ಹಾಲು ಒಕ್ಕೂಟ, ನಿರ್ದೇಶಕರು, ಕೆಡಿಸಿಸಿ ಬ್ಯಾಂಕ್ ಶಿರಸಿ. ಜುಲೈ 9ರಂದು ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘ ಶಿರಸಿ ಘಟಕದಿಂದ ಬುಧವಾರ ಸಂಘದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಹಾಯಕ ಆಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಸ್ಟೇಟ್ ಮೆಡಿಕಲ್ ಅಂಡ್ ಸೇಲ್ಸ್ ಯೂನಿವರ್ಸಿಟಿ ಇವತ್ತು ಆಲ್ ಇಂಡಿಯಾ ಲೆವೆಲ್ ಜನರಲ್ ಸ್ಟ್ರೈಕ್ ಇದೆ. ನಮ್ಮ ಮೇಜರ್ ಡಿಮಾಂಡ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ 4 ಲೇಬರ್ ಲಾವನ್ನು ಕ್ಲಾಸ್ ರಿಮೂವ್ ಮಾಡಬೇಕು ಮತ್ತು ಹೊಸ ಲಾ 7 ST ಎಲೆಕ್ಷನ್ ಮತ್ತು ಡಿಪೆಂಡೆನ್ಸಿ ಸ್ಟಾರ್ಟ್ ಮಾಡಬೇಕು. ಮತ್ತು ಟಿಕ್ನ 9,000 rupees ಸರ್ಕಾರ ಮಿನಿಮಮ್ ಪೆನ್ಷನ್ ಅಧಿಕಾರಿ ನಾವು ಮಾಡ್ತೀವಿ. ಸೊ ಮತ್ತು ಸ್ಪೆಷಲಿ ಫಾರ್ ನಾವು ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ ಕೇಳ್ತೇವೆ ಸರ್. ಸೊ 26,900 ರೂಪಾಯಿ ಮಿನಿಮಮ್ ಬೇಸಿಕ್ ಸ್ಯಾಲರಿನ ಫಿಕ್ಸ್ ಮಾಡಬೇಕು. ಸೊ 8 hours ವರ್ಕಿಂಗ್ ಅವರ್ಸ್ ಸೆಕ್ಯೂರಿಟಿ ಅದೇ ರೀತಿಯಾಗಿ ನಮ್ಮ ಎಂಪ್ಲಾಯಿಯರಿಗೆ ಡಿಮಾಂಡ್ ಮಾಡ್ತಾ ಇದು ಎಲೆಕ್ಟ್ರಾನಿಕ್ ಏಜೆನ್ಸಿ ಉಪಯೋಗಿಸಿ ನಮ್ಮನ್ನು ನಮ್ಮ ಪ್ರೈವೇಸಿ ಎಲ್ಲ ವರ್ತಿಕ್ತಾ ಇದ್ದಾರೆ. ಸೊ ಇದೆಲ್ಲ ಸಬ್ಜೆಕ್ಟ್ ಮತ್ತು ಸೇಲ್ಸ್ ರಿಲೇಟೆಡ್ ಆಗಿ ಯುಟಿಲೈಸೇಷನ್ ಮಾಡಿ ಬೆನಿಫಿಟ್ಸ್ ಮಾಡುವಂಥ ಒಂದು ಕಾರ್ಯವನ್ನು ನಡೆಸಬೇಕು. ನಾವು ಮೇಜರ್ ಆಗಿ ಒಂದು ಸಹ ಒಂದು ಸೆಂಟ್ರಲ್ ಗೌರ್ಮೆಂಟ್, ಒಂದು ರಾಜ್ಯ ಸರ್ಕಾರ ಮತ್ತು ಅದೇ ರೀತಿಯಾಗಿ ನಮ್ಮ ಜಿಲ್ಲಾಗಿದ್ದಾರೋ ಅದು ಕೂಡ ಇರ್ತದೆ. ಈ ಡಿಮ್ಯಾಂಡನ್ನು ನಾವು ಎಲ್ಲ ಜಿಲ್ಲಾ ಅಧಿಕಾರಿ ಮುಖಾಂತರ ಇವತ್ತು
ಇಡೀ ದೇಶಾದ್ಯಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ನಮ್ಮ ನೌಕರ ಬಂಧುಗಳು ಸೇರಿ ಒಗ್ಗಟ್ಟಾಗಿ ಒಂದು ದಿವಸ ಮುಷ್ಕರ ಮುಗಿಸಿದ್ದು ಮತ್ತು ಈ ಅಪ್ಲಿಕೇಶನ್ ಸಂಘಟನೆ ಇದೆ. ನಿಮ್ಮ ಸಂಘಟನೆಯ ಮೂಲಕ ನಿಮ್ಮ ಬೇಡಿಕೆಗಳನ್ನು ಮೂಲ ಹಂತದಲ್ಲಿ ಬೇಡಿಕೆಗಳನ್ನು ಇಟ್ಟಿದ್ದೀರಿ. ಒಂದು ರಾಜ್ಯ ಸರ್ಕಾರದ ಹಂತದಲ್ಲಿ, ಒಂದು ಕೇಂದ್ರ ಸರ್ಕಾರದ ಹಂತದಲ್ಲಿ, ಇನ್ನೊಂದು ನಿಮ್ಮ ಉದ್ದಿಮೆದಾರರ ಹಂತದಲ್ಲಿ ಇಟ್ಟಿದ್ದೀರಿ. ಆ ಬೇಡಿಕೆಯನ್ನು ನಾನು ಮಾನ್ಯ ಸಹಾಯಕ ಆಯುಕ್ತರ ಪರವಾಗಿ, ಸರ್ಕಾರ ಪರವಾಗಿ ಸಲ್ಲಿಸಿದ್ದೇನೆ ಮತ್ತು ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಕ್ರಮ ಜರುಗಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಐತಿಹಾಸಿಕ ಪ್ರಸಿದ್ಧ ಬನವಾಸಿಯ ಬಸ್ ನಿಲ್ದಾಣದ ಅಸ್ವಚ್ಛತೆ ಕಂಡು ಶಾಸಕ ಶಿವರಾಮ್ ಹೆಬ್ಬಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಶಾಸಕರು ದಿಢೀರ್ ಬಸ್ ನಿಲ್ದಾಣಕ್ಕೆ ಹೋಗಿ ನಿಲ್ದಾಣದೊಳಗೆ ನಿಂತ ತ್ಯಾಜ್ಯ ನೀರು, ಸುತ್ತಲೂ ಕಸಗಳು, ಒಟ್ಟಾರೆ ತ್ಯಾಜ್ಯದ ಚಿತ್ರಣ ಕಂಡು ಬೇಸರ ವ್ಯಕ್ತಪಡಿಸಿದರು. ಶುದ್ಧ ನೀರಿನ ಟ್ಯಾಂಕ್ ಬಳಿಯೂ ಗಲೀಜು ಕಂಡು ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯತ್ನವರಿಗೂ ಸ್ವಚ್ಛತೆ ಮಾಡಿಸಲು ಸೂಚಿಸಿದರು. ಪ್ರಮುಖರಾದ ಸಿಎಫ್ ನಾಯ್ಕ್, ದ್ಯಾಮಣ್ಣ ಗಣಪತಿ ನಾಯ್ಕ್, ಗ್ರಾಮ ಪಂಚಾಯತ್ ಪ್ರಮುಖರು, ತಾಲೂಕು ಪಂಚಾಯತ್ ಅಧಿಕಾರಿ ಚನ್ನಬಸಪ್ಪ, ಜಿಲ್ಲಾ ಪಂಚಾಯತ್ ಅಭಿಯಂತರರು ಹಾಜರಿದ್ದರು. ನಗರದ 5 ರಸ್ತೆಯಲ್ಲಿ ಗುಂಡಿ ಬಿದ್ದು ವಾಹನ ಸವಾರರಿಗೆ ವಾಹನ ಚಲಾಯಿಸಲು ಹೋಗಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದನ್ನು ಕಂಡು ಸ್ವತಃ ಸಂಚಾರ ಠಾಣೆಯ ಎಎಸ್ಐ ಪ್ರಶಾಂತ್ ಪಾಂಡುರಂಗ ಪಾವಸ್ಕರ್ ಅವರು ಸ್ವತಃ ಮುಂದೆ ನಿಂತು ಗುಂಡಿ ಬಿದ್ದ ಸ್ಥಳಗಳಿಗೆ ಮಣ್ಣು ತುಂಬಿಸಿ ವಾಹನ ಸವಾರರಿಗೆ ಸುಗಮವಾಗಿ ಸಂಚರಿಸಲು ಅನುವು ಮಾಡಿಕೊಟ್ಟರು. ಈ ದೃಶ್ಯವನ್ನು ಕಂಡ ಸಾರ್ವಜನಿಕರು ನಗರ ಸಂಚಾರ ಪೊಲೀಸರ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.